ನಮಸ್ಕಾರ, ಎಲ್ರಿಗೂ ಸ್ವಾಗತ ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೊಂದು ಘಟನೆ ನಡೆದಿರೋದು ಬಂದ್ಬಿಟ್ಟು ನೀವೊಂದು ಕಡೂರು ಹಾಗೆ ಅರಸೀಕೆರೆ ಈ ಎರಡು ದಾರಿಯಲ್ಲಿ ಹೋಗುವಾಗ ಸಿಗುವಂತಹ ಒಂದು ಊರು. ಸೊ ಆ ಊರಿನ ಹೆಸರೇನೇ ಹೆಗ್ಗೆರೆ ಅಂತ ಹೇಳಿ. ಸೊ ಈ ಒಂದು ಹೆಗ್ಗೆರೆ ಇರುವಂಥದ್ದು ಬಂದ್ಬಿಟ್ಟು ನಿಮಗೆ ಎರಡು ಕಡೆ ಸಿಗುತ್ತೆ. ಒಂದು ತುಮಕೂರು ತಿಪಟೂರು ಹೋಗಬೇಕಾದ್ರೂ ಕೂಡ ಈ ಒಂದು ಊರಿನ ಹೆಸರನ್ನ ಕೇಳೇ ಇರ್ತೀರ, ಅಥವಾ ಆ ಸುತ್ತಮುತ್ತಲ ಇರುವಂತಹ ಜನರು ಕೂಡ ಈ ಒಂದು ಊರಿನ ಹೆಸರನ್ನ ಕೇಳಿರ್ತೀರ. ಆದರೆ ಇದು ಆ ಒಂದು ಹೆಗ್ಗೆರೆ ಅಲ್ಲ, ಇದು ಅರಸೀಕೆರೆ ಮತ್ತು ಕಡೂರು ಹೋಗುವಂತಹ ದಾರಿ. ಸೊ ಆ ಒಂದು ದಾರಿಯಲ್ಲಿ ಸಿಗಲ್ಲ ಈ ಊರು, ಬಟ್ ಆ ದಾರಿಯಲ್ಲಿ ಒಂದು ಒಳಗಡೆ ಹೋಗಬೇಕು, ತುಂಬಾ ಒಳಗಡೆ ಹೋಗಬೇಕು. ಅಂದರೆ ಈ ಸಣ್ಣ ಪುಟ್ಟ ಹಳ್ಳಿಗಳು, ಒಂದು ಊರು ಅಂದಮೇಲೆ ಸಣ್ಣ ಪುಟ್ಟ ಹಳ್ಳಿಗಳೆಲ್ಲ ಇರೋದು ಕಾಮನ್ ಅಲ್ವಾ. ಸೊ ಅದೇ ಥರನೇ ಈ ಒಂದು ಊರಿಗೆ ಹೋಗಬೇಕು ಅಂತ ಅಂದರೆ ಈ ಒಂದು ಅರಸೀಕೆರೆ ಮತ್ತು ಕಡೂರು ಊರು ಇದೆಯಲ್ಲ. ಸೊ ಅರಸೀಕೆರೆಯಿಂದ ಯಾರಾದರೂ ಕಡೂರು ಕಡೆ ಹೋಗ್ತೀರಾ ಅಂತ ಅಂದರೆ ನಿಮಗೆ ರೈಟ್ ಸೈಡಲ್ಲಿ ತುಂಬಾ ಒಳಗಡೆ ಹೋಗಬೇಕು. ಸೊ ಆಗ ಸಿಗುವಂತಹ ಒಂದು ಊರು ಈ ಒಂದು ಹೆಗ್ಗೆರೆ. ಸೊ ಈ ಒಂದು ಕಥೆನ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ಅವಿನಾಶ್ ಅಂತ ಹೇಳಿ, ಮೂಲತಃ ಅದೇ ಊರಿನವರೇನೆ. ಸೊ ಇವ್ರು ಹೇಳಿರೋ ಪ್ರಕಾರ ಕಥೆ ಆ್ಯಕ್ಚುಲಿ ನಡೆದಿರೋದು ಬಂದ್ಬಿಟ್ಟು ಇವರ ಮನೆಯವರೊಂದಿಗೆ ನಡೆದಿರುವಂಥದ್ದು. ಸೊ ಇವ್ರು ನಮ್ಗೆ ಯಾವ ಥರ ಕಥೆ ತಿಳಿಸ್ಕೊಟ್ಟಿದ್ದಾರಲ್ಲ, ನಾನು ಕೂಡ ನಿಮಗೆ ಅದೇ ಥರ ಹೇಳ್ತಾ ಹೋಗ್ತೀನಿ. ಇವ್ರು ಹೇಳಿರೋ ಪ್ರಕಾರ ಇವರು ಚಿಕ್ಕ ವಯಸ್ಸಿನೂ ಕೂಡ ಆ ಒಂದು ಹಳ್ಳಿಲೇನೆ ಹುಟ್ಟು ಬೆಳೆದಿರೋ ಅಂಥದ್ದು. ಅಲ್ಲೇ ಹೋಗಿ ಓದಿ ಶಾಲಾ ಕಾಲೇಜೆಲ್ಲನೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಮುಗಿಸ್ಕೊಂಡು ನಂತರ ಅದೇ ಊರಿನೇ ಅವರ ಜಮೀನು ಇರುತ್ತಲ್ಲ, ಸೊ ಅದನ್ನು ನೋಡಿಕೊಂಡು ಅಲ್ಲೇ ಇರುವಂಥದ್ದು. ಅವರ ಪ್ರಕಾರ ಆ ಒಂದು ಊರಲ್ಲಿ ಈ ಥರ ಘಟನೆಗಳು ಮುಂಚೆನೂ ಕೂಡ ನಡೀತಿತ್ತು. ಅಂದರೆ ಇವ್ರದ್ದು ದೊಡ್ಡವರು, ಊರಿಗೆ ದೊಡ್ಡವರು ಇರ್ತಾರಲ್ಲ, ಸೊ ಅವರೆಲ್ಲರೂ ಕೂಡ ಈ ಘಟನೆನ ತುಂಬ ಅಂದರೆ ಅವರು ಚಿಕ್ಕ ಇದ್ದಾಗಲಿಂದನೂ ಕೂಡ ನೋಡ್ಕೊಂಡು ಬಂದಿರೋವಂಥದ್ದು. ಸೊ ಆ ಥರ ಆ ಒಂದು ಘಟನೆ ಅಂತಲೇ ಹೇಳ್ಬೋದು. ಅಂಥ ಘಟನೆ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ, ಸುಮಾರು ವರ್ಷಗಳ ಹಿಂದೆನೇ ಅಲ್ಲಿ ಒಂದು ಹೆಣ್ಣನ್ನು ಅವರು ಬಟ್ಟೆ ಒಗೆಯೋಕ್ಕೆ ಅಂತ ಹೋದಾಗ ಸುಮಾರು 4-5 ಜನ ಒಟ್ಟಿಗೆ ಸೇರಿ ಅವ್ರನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡು ನಂತರ ಆ ಒಂದು ಸ್ಥಳದಲ್ಲೇ ಅವ್ರನ್ನ ಸಾಯಿಸಿ ನಂತರ ಯಾರಿಗೂ ಗೊತ್ತಿಲ್ಲದಿರೋ ಥರ ಬಂದಿರುವಂಥದ್ದು. ಇದನ್ನು ನೋಡಿದಂತಹ ಊರಿನ ಜನರೆಲ್ಲರೂ ಕೂಡ, ಅಂದರೆ ಆ ಸತ್ತಿರುವಂತಹ ಹೆಣನ ನೋಡಿದಂತಹ ಊರಿನ ಜನರು ತಗೊಂಡೋಗಿ ಅದೇ ಒಂದು ಊರಿನ ಜಮೀನಲ್ಲಿ ತಗೊಂಡೋಗಿ ಮಣ್ಣಾಕಿ ಮುಚ್ತಾರೆ. ಇದಾದಮೇಲೆ ಆ ಘಟನೆ ತುಂಬಾ ನಡೆಯೋದಕ್ಕೆ ಶುರು ಆಗಿರುವಂಥದ್ದು. ಸೊ ಆ ಒಂದು ಊರಲ್ಲಿ ಸುಮಾರು ತಿಂಗಳು ಅಥವಾ 1 ತಿಂಗಳು 2 ತಿಂಗಳು 3 ತಿಂಗಳು ಈ ಥರ ಏನಿಲ್ಲ ಅಂತಂದ್ರೂ ಕೂಡ ಈ ಘಟನೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಆ ಒಂದು ರಾತ್ರಿ ಆಯಿತು ಅಂತಂದರೆ ಆ ಊರಿನವ್ರು ಎಲ್ಲರೂ ಕೂಡ ಆ ಜಾಗಕ್ಕೆ ಹೋಗಬೇಕು ಅಂದರೆ ಹೆದರ್ತಾರೆ. ಹಾಗಾಗಿ ಆ ಊರಿನಲ್ಲಿ ಒಂದಷ್ಟು ಕುಂಟೆಗಳು ಅಂತ ಹೇಳ್ತಾರೆ. ಸೊ ಅಷ್ಟು ಕುಂಟೆಗಳಿಗೂ ಕೂಡ ಒಂದು ಮುಳ್ಳಿನ ಬೆಲಿನ ಹಾಕಿ ಮುಚ್ಚಿದ್ದಾರೆ, ಯಾರೂ ಕೂಡ ಹೋಗಬಾರ್ದು ಆ ಕಡೆ ಅಂತ ಹೇಳಿ. ಆದರೂ ಕೂಡ ಆ ಕುಂಟೆಯಿಂದ ಈ ಕಡೆ ಓಡಾಡೋದಕ್ಕೂ ಕೂಡ ಜನಗಳು ತುಂಬಾ ಹೆದರ್ಕೊತಾರೆ. ಯಾಕೆ ಅಂತಂದರೆ ಅಷ್ಟು ಭಯಂಕರ ಶಬ್ದಗಳು ಅವ್ರಿಗೆ ಕೇಳಿಸುತ್ತೆ ಅಲ್ಲಿ. ಆದ ಕಾರಣ ಇವರು ಮನೆಯವರು ರಾತ್ರಿ ಸಮಯ ಅಲ್ಲಿ ಹೋಗೋದಕ್ಕೆ ಹೆದರ್ಕೊತಾರೆ. ಆದರೆ ಆ ಕಡೆ ಎಲ್ಲ ಗದ್ದೆಗಳಿಗೆ ನೀರು ಕಟ್ಟಬೇಕು ಅಂತ ಹೇಳಿದ್ರೆ ಹೋಗಲೇಬೇಕಾಗಿರುತ್ತೆ. ಅದೇ ಥರನೇ ಇವರು ಕೂಡ. ಸೊ ಅಲ್ಲಿ ಒಂದು ಹಳ್ಳ ಥರ ಹರಿಯುತ್ತೆ, ಅಂದರೆ ಹರಿಯೋ ನೀರೇ ಅದು, ಬಟ್ ಒಂದು ಚಿಕ್ಕದಾಗಿ ಹಳ್ಳ ಅಂತಲೇ ಹೇಳ್ಬೋದು. ಊರ ಕಡೆ ಹಳ್ಳ ಅಂತಂದರೆ ಗೊತ್ತಿರೋದು, ಈಗ ಚಾನಲ್ ಹೆಂಗೋ ಅದೇ ಥರನೇ ಹಳ್ಳ ಅಂತ ಇರ್ತವೆ ಒಂದೊಂದು ಊರಲ್ಲಿ. ಸೊ ಅದೇ ಥರ ಒಂದು ಹಳ್ಳಗಳು ಹರಿಯುವಂಥದ್ದು. ಅದೇ ಥರನೇ ಅವರು ಆ ಒಂದು ಹಳ್ಳದಿಂದ ಮೋಟ್ರನ್ನ ಹಾಕಿ ಅಲ್ಲಿಂದ ನೀರನ್ನ ತಮ್ಮ ತಮ್ಮ ಜಮೀನುಗಳಿಗೆ ಕಟ್ಟೋಕ್ಕೆ ಅಂತ ಈ ಒಂದು ಅವಿನಾಶ್ ಮತ್ತು ಅವರ ತಂದೆ ಇಬ್ಬರು ಕೂಡ ಹೋಗಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿರುತ್ತೆ ಇದು ಸರಿಯಾದ ಸಮಯ ಅಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ, ನೀರು ಕಟ್ಟಲೇಬೇಕು ಅನಿವಾರ್ಯ ಅಂತ ಹೇಳಿ ಇಬ್ಬರೂ ಕೂಡ
ಒಬ್ರಿಗೊಬ್ರು ಧೈರ್ಯ ತಗೊಂಡು ಹೋಗಿರ್ತಾರೆ. ಆದರೆ ಅದೇ ಸಮಯದಲ್ಲೇ ಅವ್ರಿಗೆ ನೀರು ಕಟ್ಟಬೇಕಾದ್ರೆ ಅವಿನಾಶ್ ಅವರ ತಂದೆ ಅವ್ರಿಗೇನಿದಾರಲ್ಲ, ಸೊ ಅವ್ರಿಗೆ ಹಿಂದೆಯಿಂದ ಯಾರೋ ಅವರನ್ನು ಕುತ್ತಿಗೆನ ಬಿಗಿಯಾಗಿ ಹಿಡಿದು ನೀರೊಳಗಡೆ ಮುಳುಗ್ಸೋ ಥರ ಆಗುತ್ತೆ. ಇದನ್ನು ಕಣ್ಣಾರೆ ಕಂಡಂತಹ ಅವಿನಾಶ್ ಕೂಗೋದಕ್ಕೆ ಅವ್ರಿಗೆ ಬಾಯಿ ಬರೋದಿಲ್ಲ. ಬಾಯಿ ಯಾರೋ ಮುಚ್ಕೊಂಡಿದ್ದಾರೇನೋ ಅನ್ನೋ ಥರ ಫೀಲ್ ಅವಿನಾಶ್ ಆಗ್ತಿರುತ್ತೆ. ಅಲ್ಲಿ ಅವ್ರ ತಂದೆ ನೀರೊಳಗಡೆ ಕುತ್ತಿಗೆ ಹಿಡಿದು ಯಾರೋ ಜೋರಾಗಿ ದಬ್ಬಿರೋ ಥರ ನೀರೊಳಗಡೆ ಮುಳುಗ್ಸೋ ಥರ ಅವ್ರಿಗೆ ಅನುಭವ ಆಗ್ತಿರುತ್ತೆ. ಸರಿ ಅಂತ ಹೇಳಿ ಅಲ್ಲಿ ಭಯಂಕರ ಘಟನೆ ನಡೆಯುವಾಗ ಒಂದು ಕ್ಷಣಕ್ಕೆ ಬಿಟ್ಟಂಗಾಗುತ್ತೆ. ಅಲ್ಲಿಂದ ಅವಿನಾಶ್ ಜೋರಾಗಿ ಕೂಗ್ತಾರೆ ತಮ್ಮ ತಂದೆನ. ಅದಾದಮೇಲೆ ಅವ್ರ ತಂದೆನೂ ಕೂಡ ಮುಳುಗ್ತಿದ್ದಂಥವ್ರು ಸಡನ್ನಾಗಿ ಎದ್ದೇಳ್ತಾರೆ. ಎದ್ಮೇಲೆ ಈ ಸಮಯಕ್ಕೆ ನಾವು ಇಲ್ಲಿ ಯಾಕಾದರೂ ಬಂದು ಬರಬಾರ್ದಾಗಿತ್ತು, ನೀರನ್ನು ಹೋದರೆ ಹೋಗಲಿ, ಎಷ್ಟಾದರೂ ವೇಸ್ಟ್ ಆಗಲಿ, ನೀರು ಪರವಾಗಿಲ್ಲ, ಇಲ್ಲಿಂದ ಫಸ್ಟು ತಪ್ಪಿಸ್ಕೊಂಡು ಹೋದರೆ ಸಾಕು ಊರೊಳಗಡೆ ಅಂತ ಹೇಳಿ ಅಲ್ಲಿಂದ ಇಬ್ಬರೂ ಕೂಡ ಹಿಂತಿರುಗಿ ನೋಡ್ದಂಗೆ ಓಡ್ಬರ್ತಾರೆ. ಯಾಕೆ ಅಂತಂದರೆ ಅಂಥ ಯಾವುದೇ ಘಟನೆಗಳಾದರೂ ಕೂಡ ಹಿಂದೆಗಡೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೇ ಇಬ್ಬರೂ ಕೂಡ ತಮ್ಮ ಹಿಂದೆಗಡೆ ಏನಿದೆ, ಯಾರ ಥರ ಮಾಡಿದ್ರು ಅಂತ ತಿರುಗೋದಕ್ಕೂ ಕೂಡ ಹೋಗೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಯಾಕೆ ಆ ಥರ ನಡೀತಿದೆ ಅಂತ ಹೇಳಿ. ಇವರು ಓಡ್ಬೇಕಾದ್ರೆ ಕೂಡ ಇವ್ರ ಹಿಂದೆಗಡೆ ಯಾರೋ ಇವ್ರನ್ನ ಅಟ್ಟಿಸ್ಕೊಂಬರ್ತಾರೆ ಇವ್ರಿಗೆ ಅನಿಸುತ್ತೆ. ಇಬ್ರಿಗೂ ಕೂಡ ಅನಿಸುತ್ತೆ ತಂದೆ ಮಗನಿಗೆ. ಅದರಲ್ಲೂ ಜೋರಾಗಿ ಗೆಜ್ಜೆ ಕಟ್ಕೊಂಡು ಪಾತ್ರೆಗಳು, ಬಟ್ಟೆಗಳು ಎಲ್ಲ ಒಂಥರ ಬಟ್ಟೆ ಒಗೆಯುವ ಯಾವ ಥರ ವಾಸನೆ ಬರುತ್ತಲ್ಲ, ಅದೇ ಥರ ವಾಸನೆ ಅವ್ರ ಹತ್ರನೂ ಕೂಡ ಬರ್ತಿರೋದು. ಅವರೆಷ್ಟೇ ಓಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಹಿಂದೆಲ್ಲೇ ಅವ್ರನ್ನ ಹಿಂಬಾಲಿಸ್ಕೊಂಡು ಬರೋ ಥರ ಅಂತ ಫೀಲು ಅವ್ರಿಗೆ ಆಗ್ತಾನೆ ಇರುತ್ತೆ. ಸರಿ ಅಂತ ಹೇಳಿ ಹಂಗೋ ಹಿಂಗೋ ಊರಿಗೆ ಬರ್ತಾರೆ. ಬಂದಾದಮೇಲೆ ಈ ಥರ ಘಟನೆಗಳು ಅಲ್ಲಿ ಆಗಿದ್ದನ್ನ ಮನೆಯವರೊಟ್ಟಿಗೆ ಕೂಡ ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಹೇಳಿದ್ರೆ ಹೆದರ್ಕೊತಾರೆ ಅಂತ ಗೊತ್ತು. ಬರೀ ಊರಿಗಂತ ಅಲ್ಲ, ಆ ಊರಿನಲ್ಲಿ ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸರಿ, ಇದು ನಿಂಗೆ ಬಿಟ್ಟರೆ ಸರಿ ಹೋಗಲ್ಲ, ಅಲ್ಲಿ ಬೇಲಿ ಹಾಕಿದ್ದೀವಿ, ಯಾರೋ ಮಾಡಿದ ತಪ್ಪಿಗೆ ಈ ಊರಿನವ್ರು ಎಲ್ಲರೂ ಕೂಡ ಅನುಭವಿಸ್ಬೇಕು ಅಂತ ಹೇಳಿ ತುಂಬ ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆಗೆ ಈಗ ಅದಕ್ಕೊಂದು ಪರಿಹಾರನ ಹುಡುಕಿ ಅದಕ್ಕೇನಾದ್ರು ಒಂದು ಮಾಡಲೇಬೇಕು ಅಂತ ಹೇಳಿ ಅಲ್ಲೇ ಗೊತ್ತಿರುವಂತಹ ಒಂದು ವ್ಯಕ್ತಿಗಳನ್ನ ಕರೆಸಿ ಅಲ್ಲಿ ಏನೇನು ಶಾಂತಿ ಮಾಡಿಸ್ಬೇಕಲ್ಲ ಆ ಥರ ಎಲ್ಲ ಶಾಂತಿನ ಮಾಡಿ ನಂತರ ಅದೇ ಸುತ್ತ ಮುಳ್ಳಿನ ಬೇಲಿ ಹಾಕಿರ್ತಲ್ಲ ಅದಕ್ಕೆಲ್ಲ ಸುತ್ತಲೂ ಕೂಡ ದಾರ ಕಟ್ಟಿ ತದನಂತರ ಶಾಂತಿ ಹೋಮ ಎಲ್ಲ ಮಾಡಿ ಅಲ್ಲಿಂದ ಸ್ವಲ್ಪ ದಿನಗಳ ಕಾಲ ಇಲ್ಲಿ ಯಾರೂ ಕೂಡ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಅಲ್ಲಿಂದ ಅವರು ಕೂಡ ಹೊರಡ್ತಾರೆ ಪೂಜೆ ಮಾಡಾದ್ಮೇಲೆ ವ್ಯಕ್ತಿಗಳು. ಸೊ ಇವರು ಕೂಡ ಹೋಗೋದಿಲ್ಲ. ಸ್ವಲ್ಪ ದಿನಗಳ ಕಾಲ ಯಾರೂ ಕೂಡ ಊರಿನವ್ರು ಹೋಗೋದಿಲ್ಲ. ಇದಾದಮೇಲೆ ಸ್ವಲ್ಪ ಸಮಯ ಕಳೆಯುತ್ತೆ, ಮತ್ತು ಎಲ್ಲನೂ ಕೂಡ ನಾರ್ಮಲಾಗಿ ಬರುತ್ತೆ. ಆದರೂ ಕೂಡ ಭಯ ಹಾಗೆ ಇರುತ್ತೆ. ಮತ್ತು ಎಲ್ಲ ಥರ ಶಬ್ದಗಳು ಕೇಳಿಸುತ್ತೋ ಅಥವಾ ಯಾರು ನಮ್ಮನ್ನು ಹಿಂದೆಯಿಂದ ಹಿಂಬಾಲಿಸ್ಕೊಂಡ್ಬರ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಸ್ವಲ್ಪ ದಿನಗಳ ಕಾಲ ಎಲ್ಲನೂ ಕೂಡ ಸರಿನೇ ಇತ್ತು. ಎಲ್ಲರೂ ಕೂಡ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಹೋಗಿ ತಮ್ಮ ಜಮೀನುಗಳಿಗೆ ನೋಡಿಕೊಂಡು ನಂತರ ಅಲ್ಲಿಂದ ಬರ್ತಿದ್ರು. ಬಟ್ ಇದಾಗಿ ಸ್ವಲ್ಪ ಸಮಯ ಕಳೆದ ನಂತರನೇ ಮತ್ತೆ ನಾವು ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಜೋರಾಗಿ ಹೇಳ್ತಿರುವಂತಹ ಶಬ್ದ ಕೇಳಿಸುತ್ತೆ. ನಂತರ ಅದೇ ಗೆದ್ದೆ ಸೌಂಡು, ಮತ್ತೆ ಅದೇ ಬಟ್ಟೆ ಸೆಣಿವಾಗ ಬರುವಂತಹ ವಾಸನೆ ಮೂಗಿಗೆ ಬಡಿಯುತ್ತೆ. ಈ ಒಂದು ಕಾಟ ಮತ್ತೆ ಶುರುವಾಯ್ತದ ಅಂತ ಹೇಳಿ ಊರಿನವ್ರ ಹತ್ರ ಬಂದು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಹೇಳ್ತಾರೆ. ಸೊ ಇದು ಬಗೆಹರ್ಸೋಕ್ಕಾಗೋದಿಲ್ಲ. ಬಗೆಹರಿಸೋಕ್ಕಾಗಿದ್ದಿದ್ರೆ ಈ ಹಿಂದೆನೇ ಯಾರಾದರೂ ಮಾಡಿರ್ತಿದ್ರು. ಇದು ಆಗದೇ ಇರುವಂತಹ ವಿಚಾರ. ನಾವು ರಾತ್ರಿ ಸಮಯದಲ್ಲಿ ಈ ಒಂದು ಜಾಗಕ್ಕೆ ಬರೋದೇ ಬೇಡ. ಏನೇ ಕೆಲಸ ಇದ್ದರೂ ಕೂಡ 6 ಗಂಟೆ ಒಳಗಡೆ ಅಂದರೆ ಬೆಳಕಿದ್ದಂಗೆ ಮುಗಿಸ್ಕೊಳ್ಳೋಣ. ಇಲ್ಲಿ ಬಂದು ಮತ್ತೆ ನಾವೇನಾದ್ರು ತೊಂದರೆಗೆ ಸಿಗಾಕೊಂಡ್ವಿ ಅಂತ ಅಂದರೆ ಸೊ ಅಲ್ಲಿಂದ ಎದ್ದು ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಸರಿ ಬರಲ್ಲ ಅಂತ ಹೇಳಿ ಆ ದಿನದಿಂದ ಇಲ್ಲಿವರೆಗೂ ಕೂಡ ನಾವು ಊರಿನವ್ರು ಯಾರೇ ಆಗಿರಲಿ ಅಥವಾ ಊರಿಗೆ ಯಾರೇ ಹೊಸಬರು ಬರಲಿ ಯಾರೂ ಕೂಡ ತಮ್ಮ ಮನೆಗಳಿಗೆ ಬೆಳಕಿದ್ದಂಗೆ ಸೇರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಯಾರು ಕೂಡ ಆಚೆ ಕಡೆ ಹೋಗೋದಕ್ಕಾಗೋದಿಲ್ಲ. ಈಗಲೂ ಕೂಡ ಮಲಗಿದ್ದಾಗ ಆ ಥರ ಕೂಗ್ತಿರುವಂಥ ಶಬ್ದ, ಜೋರಾಗಿ ಅಳ್ತಿರುವಂತಹ ಶಬ್ದ ಈಗಲೂ ಕೂಡ ಕೇಳಿ ಬರುತ್ತೆ ಅಂತ ಹೇಳಿರೋವಂಥದ್ದು ಆ ಒಂದು ಊರಿನಲ್ಲಿ. ಇನ್ನೂ ಕೂಡ ಈ ಒಂದು ಪ್ರಾಬ್ಲಮ್ ಇದೆ ಅಂತ ತಿಳಿಸ್ಕೊಟ್ಟಿರೋವಂಥದ್ದು ಅವಿನಾಶ್ ಅವರು. ಸೊ ಇದು
ಅವರು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಕತೆ. ಸೊ ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆದರೆ ಈ ಒಂದು ಕತೆ ನಿಜನೇ ಆಗಿದ್ರೆ ಇದು ತುಂಬಾ ಕಷ್ಟ. ಯಾಕೆ ಅಂತಂದರೆ ಅಲ್ಲಿ ಯಾರೋ ಮಾಡಿದ ತಪ್ಪಿಗೆ ಮತ್ತೊಬ್ಬರು ಅನುಭವಿಸೋದು ಸರಿಯಲ್ಲ. ಆದರೂ ಅವ್ರು ನಮ್ಗೆ ಯಾವ ಥರ ಕಥೆನ ತಿಳಿಸ್ಕೊಟ್ಟಿದ್ದಾರಲ್ಲ, ನಾನು ಕೂಡ ನಿಮಗೆ ಅದೇ ರೀತಿ ಕಥೆನ ತಿಳಿಸ್ಕೊಟ್ಟಿದ್ದೀನಿ. ಕತೆ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಆದಷ್ಟು ಬೇಗ 200 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ಬೇರೆ ಕತೆಗಳಿಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಂಡಿರಿ. ಯಾವುದೇ ಕತೆ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಹೆಡ್ ಮಾಡ್ತೀನಿ. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಸಿಗೋಣ. ಟೇಕ್ ಕೇರ್. ಗುಡ್ ಬೈ.